ಸಿಲಿಕಾನ್ ಸಿಟಿಯಲ್ಲಿ ಡೆಂಗಿ ಅಬ್ಬರ ಜೋರಾಗ್ತಿದೆ. ಸ್ವಚ್ಛತೆಗೆ ಆದ್ಯತೆ ಕೊಡಿ, ಡೆಂಗಿಯಿಂದ ದೂರ ಇರಿ ಅಂತ ಜನರಿಗೆ ಬಿಬಿಎಂಪಿ ಪಾಠ ಮಾಡ್ತಿದೆ. ಆದರೆ ಅದೇ ಪಾಲಿಕೆ ಮೈಮರೆತು ಬೇಜವಾಬ್ದಾರಿ ಪ್ರದರ್ಶನ ಮಾಡ್ತಿದೆ. ನಗರದಲ್ಲಿನ ಡೆಂಗಿ ಹಾಟ್ಸ್ಪಾಟ್ಗಳ ರಿಯಾಲಿಟಿ ಚೆಕ್ ಇಲ್ಲಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ. ಬಗ್ಗೆ ಟಿವಿ ಕೂಡ ರಿಯಾಲಿಟಿ ಚೆಕ್ ಅನ್ನು ಮಾಡ್ತಾ ಇದೆ. ನಾನೀಗ ಸಸ್ಯಕಾಶಿ ಅಂತ ಕರೆಯಲ್ಪಡುವ ಲಾಲ್ಬಾಗ್ನ ಮುಂಭಾಗದಲ್ಲಿ ಇದ್ದೀನಿ. ರಸ್ತೆಯಲ್ಲೂ ಕಸ, ಬೀದಿ ಬದಿಗಳಲ್ಲಿ ನಿಂತ ನೀರು. ಬೆಂಗಳೂರಿನ ಗಲ್ಲಿ ಗಲ್ಲಿಯೂ ಡೆಂಗಿ ಹಾಟ್ಸ್ಪಾಟ್ಗಳಾಗಿ ಬದಲಾಗಿವೆ. ಫುಟ್ಪಾತ್ಗಳು ಗಾರ್ಬೇಜ್ ಯಾರ್ಡ್ಗಳಾಗಿವೆ. ಟಿವಿ9 ರಿಯಾಲಿಟಿ ಚೆಕ್ನಲ್ಲಿ ಡೆಂಗಿ ಕೂಪಗಳ ದರ್ಶನವೇ ಆಗಿದೆ. ಜನರಿಗೆ ಸ್ವಚ್ಛತೆಯ ಪಾಠ ಮಾಡಿ ಮೈಮರೆತ ಪಾಲಿಕೆ. ಲಾಲ್ಬಾಗ್ ಬಳಿಯ ತಿಪ್ಪೆಗುಂಡಿಯೇ ಸೊಳ್ಳೆಗಳ ತವರು. ಬೆಂಗಳೂರಿನಲ್ಲಿ 1,500 ಗಡಿ ದಾಟಿರೋ ಡೆಂಗಿ ಪ್ರಕರಣಗಳು ಶರವೇಗದಲ್ಲಿ ಮುನ್ನುಗ್ತಿವೆ. ಇಡೀ ನಗರವನ್ನ ಕಾಯಬೇಕಿರೋ ಬಿಬಿಎಂಪಿ ಮಾತ್ರ ಜನರಿಗೆ ಸ್ವಚ್ಛತೆ ಪಾಠ ಮಾಡಿ ಮೈಮರೆತಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ. ಆದ್ರೆ ಎಲ್ಲ ಒಂದ್ ಕಡೆ ಬಿಬಿಎಂಪಿಯ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಬೆಂಗಳೂರಿನ ಬಹುತೇಕ ರಸ್ತೆಗಳಲ್ಲಿ ಫುಟ್ಪಾತ್ಗಳಲ್ಲಿ ಕಸದ ರಾಶಿ ಕಂಡು ಬರ್ತಾ ಇದೆ. ಇದರಿಂದ ಸೊಳ್ಳೆಗಳ ಉತ್ಪತ್ತಿ ಕೂಡ ಆಗ್ತಿರುವಂತದ್ದು. ಈ ಬಗ್ಗೆ ಟಿವಿ9 ಕೂಡ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ. ನಾನೀಗ ಸಸ್ಯಕಾಶಿ ಅಂತ ಕರೆಯಲ್ಪಡೋ ಲಾಲ್ಬಾಗ್ನ ಮುಂಭಾಗದಲ್ಲೇ ಇದ್ದೀನಿ. ಇಲ್ಲಿನ ಫುಟ್ಪಾತ್ನ ವ್ಯವಸ್ಥೆಯನ್ನು ನೀವು ಗಮನಿಸಬಹುದು. ಅಂದ್ರೆ ಪ್ರತಿನಿತ್ಯ ಇದೇ ರೀತಿಯಲ್ಲಿ ಕಸದ ರಾಶಿ ಬಿದ್ದಿರುತ್ತೆ. ಆದ್ರೆ ಇದನ್ನ ಸ್ವಚ್ಛಗೊಳಿಸುವ ಕೆಲಸಕ್ಕೆ ಪಾಲಿಕೆ ಮುಂದಾಗ್ತಾ ಇಲ್ಲ ಅನ್ನೋ ಒಂದು ಆರೋಪವನ್ನ ಜನರು ಮಾಡ್ತಾ ಇದ್ದಾರೆ. ನಗರದ ಬಹುತೇಕ ರಸ್ತೆಗಳಲ್ಲಿ ಸ್ವಚ್ಛತೆ ಮಾಯವಾಗಿದೆ. ಸಸ್ಯಕಾಶಿ ಲಾಲ್ಬಾಗ್ ಬಳಿಯ ಫುಟ್ಪಾತ್ನಲ್ಲೇ ರಾಶಿ ಕಸ ಸುರಿದಿದ್ದಾರೆ. ಓಡಾಡೋಕೂ ಆಗ್ತಿಲ್ಲ. ಡೆಂಗಿ ಢವಢವದ ಹೊತ್ತಲ್ಲೇ ಇಲ್ಲಿನ ಕಸ ಆತಂಕ ಹೆಚ್ಚಿಸಿದೆ. ಲಾಲ್ಬಾಗ್ ಮಾತ್ರವಲ್ಲ, ವಿಧಾನಸೌಧ ಸಮೀಪದ ಕೆಆರ್ ಸರ್ಕಲ್ ಬಳಿಯೂ ಇದೇ ಅವಸ್ಥೆ. ಪಾಲಿಕೆಯೇ ನಿರ್ಮಿಸಿರೋ ಕಾರಂಜಿ ನಿರ್ವಹಣೆ ಇಲ್ಲದೆ ಸೊಳ್ಳೆಗಳ ಸಂತಾನೋತ್ಪತ್ತಿಯ ತಾಣವಾಗಿ ಬದಲಾಗಿದೆ. ಡೆಂಗಿ ಕಂಟ್ರೋಲ್ಗೆ ಸರ್ಕಾರ ಮತ್ತೆ ಬಿಬಿಎಂಪಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಈ ರೀತಿ ಕಸ ಮತ್ತೆ ನಿಂತ ನೀರುಗಳಿಂದ ಕೇಸಸ್ಗಳು ಹೆಚ್ಚಾಗ್ತಾ ಇದೆ ಅನ್ನೋ ಒಂದು ಆಕ್ರೋಶವನ್ನು ಕೂಡ ಜನರು ಹೊರಹಾಕ್ತಿರುವಂತದ್ದು. ವಿಧಾನಸೌಧ ಪಕ್ಕದಲ್ಲೇ ಐ ಲವ್ ಯು ಬೆಂಗಳೂರು ಹಾಕಿದ್ದಾರೆ. ಇಲ್ಲಿ ಸಲಿಗಳು ಡೈರೆಕ್ಟ್ ಬೇಕಾದ್ರೆ ನೋಡಿ, ನೀವೇ ನೀರು ನಿಂತಿದೆ. ಆ ನೀರಿಗೆ ಹೋಗಕ್ಕೊಂದು ಇದು ಮಾಡೋಕ್ಕಾಗಿಲ್ಲ. ಇಷ್ಟೆಲ್ಲ ಅವ್ಯವಸ್ಥೆ ಕಾಡ್ತಿದ್ರು ಪಾಲಿಕೆ ಅಧಿಕಾರಿಗಳು ಎಲ್ಲಾ ಕಡೆ ನಿಗಾ ಇಟ್ಟಿದ್ದೀವಿ ಅಂತ ಸಬೂಬು ಕೊಡ್ತಾರೆ. ಪಬ್ಲಿಕ್ ಪ್ರಿಮೈಸಸ್ ಅಲ್ಲಿ ಎಲ್ಲೆಲ್ಲಿ ಈ ತರಹದ ಸೈಟ್ಸು ಮತ್ತು ಮಾಸ್ಕಿಟೋ ಬ್ರೀಡಿಂಗ್ ಸಾಧ್ಯತೆ ಇದೆ ಅದು ಪೂರ್ತಿ ಬಿಬಿಎಂಪಿದು ಇಂಜಿನಿಯರಿಂಗ್ ವಿಂಗ್ ಇನ್ ದಿ ಲೀಡರ್ಶಿಪ್ಸ್ ಆಫ್ ಜೋನಲ್ ಕಮಿಷನರ್ಸ್ ಇನ್ ಇಂಡಿವಿಜುವಲ್ ಝೋನ್ ಆ್ಯಂಡ್ ಓವರ್ ಆಲ್ ನಮ್ಮ ಹೆಲ್ತ್ ಆಫೀಸರ್ಸು, MOHಗಳು, ಮೆಡಿಕಲ್ ಆಫೀಸರ್ಸು, SHIಸು ಅವರೆಲ್ಲರೂ ಸೇರಿ ಅದನ್ನು ಮಾಡ್ತಾ ಇದ್ದಾರೆ. ಇನ್ನು ನಾಗಾಲೋಟದಂತೆ ಸ್ಪ್ರೆಡ್ ಆಗ್ತಿರೋ ಡೆಂಗಿ ಬಗ್ಗೆ ಜನ ಎಚ್ಚರಿಕೆ ವಹಿಸಬೇಕಿದೆ. ಇಷ್ಟಕ್ಕೂ ಡೆಂಗಿ ಲಕ್ಷಣಗಳೇನು, ವಹಿಸಬೇಕಿರೋ ಮುಂಜಾಗ್ರತಾ ಕ್ರಮಗಳೇನು ಅನ್ನೋದನ್ನ ನೋಡೋದಾದ್ರೆ, ಡೆಂಗಿ ಅಟ್ಯಾಕ್ ಮಾಡಿದ್ರೆ ತಲೆನೋವು, ಬಿಳಿ ರಕ್ತಕಣಗಳ ಸಂಖ್ಯೆ ಕುಸಿತವಾಗುತ್ತೆ. ಇದರಿಂದ ಸಾವು ಸಂಭವಿಸಬಹುದು. ಅಧಿಕ ಜ್ವರ, ವಾಂತಿ, ದೇಹದಲ್ಲಿ ದದ್ದುಗಳು, ಮೂಳೆ ಮತ್ತು ಕೀಲು ನೋವು ಕಾಡುತ್ತೆ. ಕೆಲವರಲ್ಲಿ ರಕ್ತಸ್ರಾವದ ಲಕ್ಷಣಗಳು ಕಂಡುಬರ್ತವೆ. ಇನ್ನು ಡೆಂಗಿ ಜ್ವರ ಈಡಿಸ್ ಹೆಣ್ಣು ಸೊಳ್ಳೆ ಕಚ್ಚೋದ್ರಿಂದ ಬರುತ್ತೆ. ಈಡಿಸ್ ಸೊಳ್ಳೆ ಕಚ್ಚಿದ 4 ರಿಂದ 7 ದಿನದಲ್ಲಿ ಡೆಂಗಿ ಕಾಡಲು ಶುರು ಮಾಡುತ್ತೆ. ಹೀಗಾಗಿ ಸೊಳ್ಳೆಗಳ ಕಂಟ್ರೋಲ್ಗೆ ಜಾಗ್ರತೆ ವಹಿಸಬೇಕಿದೆ. ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ನೀರು ನಿಲ್ಲುವ ಪಾಟ್, ಟೈರ್, ನೀರಿನ ಟ್ಯಾಂಕ್ಗಳನ್ನ ಕ್ಲೀನ್ ಮಾಡಬೇಕು. ಮನೆಯ ಫ್ರಿಡ್ಜ್ ಹಿಂದೆಯೂ ನಿಲ್ಲೋ ನೀರನ್ನ ಪ್ರತಿದಿನ ಕ್ಲೀನ್ ಮಾಡಬೇಕು. ಜೊತೆಗೆ ಸೊಳ್ಳೆ ಪರದೆ, ಸೊಳ್ಳೆ ನಿವಾರಕ ಔಷಧಗಳನ್ನ ಬಳಸುವ ಮೂಲಕ ಡೆಂಗಿ ಕಂಟ್ರೋಲ್ ಮಾಡಬಹುದು. ಬೆಂಗಳೂರಿನಲ್ಲಿ ಮಳೆ ಬಂದು ನಿಂತಿದ್ದೇ ಕಂಟಕ ತಂದೊಡ್ಡಿದೆ. ಅಧಿಕಾರಿಗಳಿಗೆ ಎದುರು ನೋಡದೆ ಪ್ರತಿಯೊಬ್ಬರು ತಮ್ಮ ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸಬೇಕಿದೆ. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.